ಬೆಂಗಳೂರು ಮೆಟ್ರೋ ಸಂಚಾರದಲ್ಲಿ ಭಾರೀ ವ್ಯತ್ಯಯವಾಗಿದೆ. ನೇರಳೆ ಮಾರ್ಗದ ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿರೋದು. ಸಂಜೆ 6:30ರಿಂದಲೂ ರೈಲು ಸಂಚಾರ ಸ್ಥಗಿತಗೊಂಡಿದೆ. 30 ನಿಮಿಷಗಳ ಕಾಲ ಪ್ರಯಾಣಿಕರು ರೈಲಿನಲ್ಲೇ ಸಿಕ್ಕಾಕೊಂಡಿದ್ರು. ನಂತರ ರೈಲಿನ ಬಾಗಿಲುಗಳನ್ನ ಲೋಕೋ ಪೈಲಟ್ ತೆಗೆದಿದ್ದಾರೆ. ತಾಂತ್ರಿಕ ದೋಷ ಸರಿಪಡಿಸುತ್ತಿದ್ದಾರೆ BMRCL ಸಿಬ್ಬಂದಿ. MG ರಸ್ತೆ ಟು ವೈಟ್ ಫೀಲ್ಡ್ ನಡುವೆ ಈ ರೈಲುಗಳ ಸಂಚಾರ ಇರುತ್ತೆ. 6:30ರಿಂದ ಈ ತಾಂತ್ರಿಕ ದೋಷ ಮುಂದುವರೆದಿರೋದು. ಸುಮಾರು ಹೊತ್ತುಗಳ ಕಾಲ ಪ್ರಯಾಣಿಕರು ಮೆಟ್ರೋ ರೈಲಿನ ಒಳಭಾಗದಲ್ಲೇ ಸಿಕ್ಕಾಕೊಂಡಿದ್ರು. ಅನಂತರದಲ್ಲಿ ಲೋಕೋ ಪೈಲಟ್ ಏನಿದ್ದಾರೆ ಅವರು ಈ ಮೆಟ್ರೋ ರೈಲಿನ ಬಾಗಿಲನ್ನ ಓಪನ್ ಮಾಡ್ತಾರೆ. ತದನಂತರದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ರೈಲಿನಿಂದ ಹೊರಬರ್ತಾರೆ. ಇದು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ದೃಶ್ಯ. ಒಳಭಾಗದಲ್ಲಿ ಗಮನಿಸಬಹುದು ರೈಲು ಸ್ಥಗಿತಗೊಂಡಿದೆ. ಏನೋ ಸಮಸ್ಯೆ ಕಂಡು ಬಂದಿದೆ, ಹೀಗಾಗಿ ಸಂಚಾರ ಆರಂಭ ಆಗಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನಟರಾಜ್ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಿಂದ. ಎಸ್ ನಟರಾಜ್, ಏನ್ ತಾಂತ್ರಿಕ ಸಮಸ್ಯೆ ಕಂಡು ಬಂದಿರೋದು, ಜೊತೆಗೆ ಸದ್ಯಕ್ಕೆ ರೈಲು ಪ್ರಯಾಣ ಮೆಟ್ರೋ ಪ್ರಯಾಣ ಆರಂಭ ಆಗಿದ್ಯಾ ಹೇಗೆ? ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ರು, ಅವರು ಅಲ್ಲೇ ಇದ್ದಾರಾ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡ್ರಾ ಹೋಗೋದಿಕ್ಕೆ ಅವರವರ ಮನೆಗಳಿಗೆ? ಶುಭಶ್ರೀ, ಅರ್ಧ ಗಂಟೆಗಳ ಹಿಂದೆ ಏನು ಒಂದು ಬೆಂಗಳೂರಿನಲ್ಲಿ ಇರತಕ್ಕಂತಹ ಪರ್ಪಲ್ ಲೈನ್ ನಾವು ಏನು ಕಾಣ್ತೀವಲ್ಲ, ಈ ಪರ್ಪಲ್ ಲೈನಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಮೆಟ್ರೋ ಇಲ್ಲಿ ನಿಂತ್ಕೊಂಡಿತ್ತು ಅನ್ನೋ ಮಾತುಗಳು ಕೂಡ ಕೇಳಿಬಂತು. ಮತ್ತೆ ನಿಜವಾಗಿಯೂ ಕೂಡ ನಮಗೆ ಕಂಡು ಬಂತು. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದ ಹತ್ರ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಅರ್ಧ ಗಂಟೆಗಳ ಹಿಂದೆ ಏನು ಒಂದು ಮೆಟ್ರೋ ನಿಂತಿತ್ತಲ್ಲ, ಈ ಮೆಟ್ರೋ ನಿಂತಿದ್ದ ಹಿನ್ನೆಲೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರಯಾಣಿಕರಿಗೆ ಒಳಗಡೆ ಬೀಳುವಂತಹ ಪರಿಸ್ಥಿತಿ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರು ಕೂಡ ಇಲ್ಲಿ ಇಲ್ಲಿ ಇರ್ತಕ್ಕಂತಹ ಸೆಕ್ಯೂರಿಟಿಗಳು ಎಲ್ಲರೂ ಕೂಡ ಇನ್ನೂ ಒಳಗಡೆ ಯಾರನ್ನೂ ತೆಗೆದುಕೊಳ್ತಾ ಇಲ್ಲ. ಯಾಕಂತಂದ್ರೆ ಒಳಗಡೆ ಇನ್ನೂ ಕೂಡ ತಾಂತ್ರಿಕ ಸಮಸ್ಯೆ ಬಗೆಹರಿದಿದ್ರು ಕೂಡ ಇನ್ನೂ ಒಂದು ರೌಂಡ್ ಅನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಆದ ಬಳಿಕ ಈ ರೀತಿಯಾದಂತಹ ಒಂದು ಸಂಚಾರಕ್ಕೆ ಅನುಕೂಲವನ್ನು ಮಾಡ್ತಾರೆ. ಮತ್ತೆ ಬಲಭಾಗದಲ್ಲೂ ಕೂಡ ನೋಡಬಹುದು, ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರು ಇಲ್ಲಿ ನಾವು ಗಮನಿಸ್ತಾ ಹೋಗ್ತಿರ್ತೀವಿ. ಅಂದ್ರೆ ಚಲ್ಲಘಟ್ಟದಿಂದ ಏನು ಒಂದು ವೈಟ್ ಫೀಲ್ಡ್ಗೆ ಹೋಗುವಂತಹ ಪರ್ಪಲ್ ಲೈನ್ ಏನಿದೆಯಲ್ಲ, ಈ ರೀತಿ ಅಂದ್ರೆ ಸಂಜೆ ಆಯ್ತು ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೊರಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಇಲ್ಲಿ ಇವತ್ತು ಈ ರೀತಿಯಾದಂತಹ ತಾಂತ್ರಿಕ ಸಮಸ್ಯೆ ಆಗಿರೋ ಪರಿಣಾಮ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ರಸ್ತೆ ಬದಿಯಲ್ಲೇ ಇಲ್ಲಿ ನಿಂತ್ಕೊಂಡಿದ್ದಾರೆ. ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲೇ ಇಲ್ಲಿ ನಿಂತ್ಕೊಂಡು ಆಟೋಗಳಿಗೆ, ಕ್ಯಾಬ್ಗಳಿಗೆ, ಬಸ್ಗಳಿಗೆ ಕಾಯ್ತಿರುವಂತಹ ದೃಶ್ಯ ನಮಗೆ ಕಂಡು ಬರ್ತದೆ. ನೋಡಬಹುದು, ಎಲ್ಲರ ಕೈಯಲ್ಲೂ ಕೂಡ ಇಲ್ಲಿ ನಮಗೆ ಮೊಬೈಲ್ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಕ್ಯಾಬ್ಗಳ ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೋಡಬಹುದು, ಯಾರಿಗೂ ಕೂಡ ಅಂದ್ರೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಬೆಂಗಳೂರಿನಲ್ಲಿ ಆಯ್ತು ಅಂತಂದ್ರೆ ಆಟೋ ಡ್ರೈವರ್ಗಳು ಕೂಡ ಎಚ್ಚೆತ್ಕೊಳ್ತಾರೆ. ಎಲ್ಲರೂ ಕೂಡ ಒಂದು ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಬಹುದು, ಎಲ್ಲರೂ ಕೂಡ ಒಂದು ಇಲ್ಲಿ ತಮ್ಮ ಮೊಬೈಲ್ಗಳನ್ನ ತೆಗೆದು ಇಲ್ಲಿ ಒಂದು ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನೋಡಬಹುದು ಶುಭಶ್ರೀ, ಇಲ್ಲಿ ಈ ರೀತಿಯಾದಂತಹ ಒಂದು ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಸರ್ ಬುಕ್ಕಿಂಗ್ ತೋರಿಸಿ ಸರ್, ನಿಮ್ದು ಯಾವ ರೀತಿ ಏನ್ ಮಾಡ್ತಾರೆ ನೋಡಿ. ಇಲ್ಲಿ ಶುಭಶ್ರೀ, ನಾವು ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ ಎಲ್ಲರೂ ಕೂಡ ಇಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬುಕ್ಕಿಂಗ್ ಅನ್ನ ಆಟೋ ಡ್ರೈವರ್ಗಳು ತೆಗೆದುಕೊಳ್ತಾ ಇಲ್ಲ, ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಪ್ರಯಾಣಿಕರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಿ? ಮೆಟ್ರೋ ಈಗ ಸ್ಥಗಿತಗೊಂಡಿದೆ, ಸೊ ತಮಗೆ ಏನ್ ಸಮಸ್ಯೆ ಆಗ್ತಾ ಇದೆ? ಈಗ ಮೆಟ್ರೋ ಇಲ್ಲ ಸರ್, ಮೆಟ್ರೋ ಇಲ್ಲ. ಈಗ ಇಲ್ಲಿಂದ ಮೈಸೂರು ಬ್ಯಾಂಕ್ ಆಟೋ ಬುಕ್ ಮಾಡಿದ್ರೆ 117 ರೂಪಾಯಿ ತೋರಿಸ್ತಾ ಇದೆ. ಈಗ ಓವರೆಲ್ಲ ನಾವು ಕೇಳಿದ್ರೆ 250 ರೂಪಾಯಿ ಇದು ಮಾಡ್ತಾರೆ ಆಟೋ ಟ್ಯಾಕ್ಸಿ. ಇಲ್ಲಿ ಇರ್ತಕ್ಕಂತಹ ರೇಟ್ ಯಾರು ಬರ್ತಿಲ್ವಾ ಸರ್? ಯಾರು ಬರ್ತಾ ಇಲ್ಲ. ಏನ್ 50 ರೂಪಾಯಿನೂ ಆಗಲ್ಲ. ಮಿನಿಮಮ್ ರೇಟ್ 60 ರೂಪಾಯಿ ಅಂತಂದ್ರೆ ಈಗ 117 ರೂಪಾಯಿ ಮ್ಯಾಕ್ಸಿಮಮ್ ತೋರಿಸ್ತಾ ಇದ್ದಾರೆ. ಈಗ ಸರ್, ತಾವೇನ್ ಹೇಳ್ತೀರಿ? ಪ್ರತಿದಿನ ಇದೇ ಮೆಟ್ರೋಲ್ ಓಡಾಡ್ತಿರ್ತೀರಿ, ಇವತ್ತು ತಾಂತ್ರಿಕ ಸಮಸ್ಯೆಯಿಂದ ಮೆಟ್ರೋ ನಿಂತು ಹೋಗಿದೆ, ಏನ್ ಹೇಳ್ತೀರಿ? ಸರ್, ಏನಿಲ್ಲ, ಸ್ವಲ್ಪ ಆದಷ್ಟು ಬೇಗ ಇದನ್ನ ಸ್ವಲ್ಪ ಎಲ್ಲ ಫುಲ್ ಸರಿಪಡಿಸಿದ್ರೆ ಸ್ವಲ್ಪ ಪಬ್ಲಿಕ್ ಎಲ್ಲ ಫುಲ್ ತೊಂದರೆ ಆಗ್ತಿದೆ. ಸೊ ತೊಂದರೆನ ಆದಷ್ಟು ಬೇಗ ಇವರು ಏನಾಗಿದೆ ಏನು ಅಂತ ಸ್ವಲ್ಪ ನಾನು ಕೇಳಿದಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಎಷ್ಟು ಗಂಟೆಯಿಂದ ಇಲ್ಲಿ ನಿಂತಿದ್ರಿ ಸರ್? ಸರ್, ನಾನು ಬಂದು 1/2 ಅವರ್ ಆಗಿದೆ. ಸೊ 1/2 ಅವರ್ ಇಂದ ನಾನು ಡೈಲಿ ಇಷ್ಟಕ್ಕೆಲ್ಲ ಆಲ್ರೆಡಿ ಹೋಗ್ತಾ ಇದೆ. ನಮ್ಮನೆ ಇರೋದು ಈ ಕಡೆ ವಿಜಯನಗರ ಕಡೆ ಇರೋದು. ಸೊ ಡೈಲಿ ಈ ತರ ಅವರು ಆಲ್ರೆಡಿ ಫುಲ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಆದಷ್ಟು ಬೇಗ ಸ್ವಲ್ಪ ಸರಿ ಮಾಡಿದ್ರೆ ಪಬ್ಲಿಕ್ ಎಲ್ಲ. ಮೆಟ್ರೋ ತಾಂತ್ರಿಕ ಸಮಸ್ಯೆಯಿಂದ ಸ್ಥಗಿತಗೊಂಡಿದೆ. ತಾವು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಆಟೋ ಮತ್ತೆ ಕ್ಯಾಬ್ ಗಳನ್ನ ಬುಕ್ ಮಾಡ್ತಾ ಇದ್ರಿ, ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಸರ್ ಆಲ್ರೆಡಿ ಸರ್ ಇಲ್ಲಿ ಹೊಡಿಬೇಕಿದ್ರೆ ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ವಿಜಯನಗರ ಕಡೆ ಬುಕ್ ಮಾಡಿದ್ರೆ 145 ತೋರಿಸ್ತದೆ. ಅದೇ ಮೆಟ್ರೋದಲ್ಲಿ ಸ್ವಲ್ಪ ಫುಲ್ ಕಮ್ಮಿ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಡೈಲಿ ಹಂಗೆ ಅಪ್ ಡೌನ್ ಮಾಡ್ತಾ ಇರೋದು. ಸೊ ಈ ಥರ ಆಗಿರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ. ಆದಷ್ಟು ಬೇಗ ಸ್ವಲ್ಪ ಸರಿಪಡಿಸ್ಕೊಂಡು
ಮಾಡಿದ್ರೆ ಸ್ವಲ್ಪ. ಓಕೆ, ಕೇಳಿದ್ರಲ್ಲ ಶುಭಶ್ರೀ, ಏನಂತಂದ್ರೆ ನಾವು ಎಲ್ಲರೂ ಕೂಡ ಅಂದ್ರೆ ಅರ್ಧ ಗಂಟೆಗಳ ಕಾಲ ಇಲ್ಲಿ ನಿಂತ್ಕೊಂಡು ನಮ್ಗೆ ಎಲ್ಲರೂ ಅಂದ್ರೆ ಕೆಲವೊಬ್ರು ಇಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರು ಅವರು ಒಳಗಡೆ ಮೆಟ್ರೋ ಒಳಗಡೆ ಹೋಗಿದ್ರು, ಇನ್ನೇನು ಮೆಟ್ರೋ ಕೆಲವೇ ಕ್ಷಣಗಳಲ್ಲಿ ಬಿಡುವಂತಹ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಮೆಟ್ರೋ ಕಂಪ್ಲೀಟ್ ಆಗಿ ಒಂದು ಸ್ಥಗಿತಗೊಳ್ತು. ಅಂತ ಸಂದರ್ಭದಲ್ಲಿ ಲೋಕೋ ಪೈಲಟ್ ಏನಿರ್ತಾರಲ್ಲ ಅವರು ಕೂಡಲೇ ಡೋರ್ ಅನ್ನ ಓಪನ್ ಮಾಡಿದ್ರು, ಎಲ್ಲರೂ ಕೂಡ ಹೊರಗಡೆ ಬಂದ್ವಿ ಅನ್ನೋದು ಕೂಡ ಕೆಲವರ ಪ್ರಯಾಣಿಕರ ಮಾತಾಗಿದೆ. ಆದ್ರೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ಒಂದು ಹೊಸ ದೃಶ್ಯವನ್ನೇ ನೋಡ್ಬೋದು. ಯಾಕಂದ್ರೆ ಮೆಟ್ರೋ ಸ್ಟಾಪ್ ಆಯ್ತು ಅಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಕ್ಯಾಬ್ ಡ್ರೈವರ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಅನ್ನೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಶುಭಶ್ರೀ, ಧನ್ಯವಾದ ನಟರಾಜ್ ತಮ್ಮೆಲ್ಲ ಮಾಹಿತಿಗೆ. ಇದು ಕಬ್ಬನ್ ಪಾರ್ಕ್ನ ಮೆಟ್ರೋ ಸ್ಟೇಷನ್ ದೃಶ್ಯಾವಳಿಯನ್ನ ನಾವಿಲ್ಲಿ ಕಾಣ್ತಿರೋದು. ಸಾಕಷ್ಟು ಸಂಖ್ಯೆಯಲ್ಲಿ, ಆದರೂ ಕೂಡ ಸಂಜೆ ಹೊತ್ತು ಎಲ್ಲರೂ ಕೂಡ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ನೆರೆದಿರ್ತಾರೆ. ಈ ಸಂದರ್ಭದಲ್ಲೇ ಮೆಟ್ರೋ ಕೈ ಕೊಟ್ಟಿರೋದು, ಪಾಪ ಕ್ಯಾಬ್ ಬುಕ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಂದರೆ ಈ ಸಂದರ್ಭದಲ್ಲಿ ಕ್ಯಾಬ್ ಕೂಡ ಬುಕ್ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಪ್ರದೀಪ್ ಮತ್ತಷ್ಟು ಮಾಹಿತಿ ನೀಡಲಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರದೀಪ್, ಸದ್ಯಕ್ಕೆ ಮೆಟ್ರೋ ಎಲ್ಲಾ ಮಾರ್ಗದ ಮೆಟ್ರೋ ಸ್ಟಾಪ್ ಆಗಿದೆಯಾ ಅಥವಾ ಕೆಲವೊಂದು ಮಾರ್ಗದ ಮಾತ್ರ ಸ್ಟಾಪ್ ಆಗಿರೋದಾ? ಹೇಗೆ, ಏನ್ ತಾಂತ್ರಿಕ ಸಮಸ್ಯೆ? ಮೆಟ್ರೋ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಶುಭಶ್ರೀ, ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಂಜೆ 6:32ರಲ್ಲಿ ಕಬ್ಬನ್ ಪಾರ್ಕ್ಗೆ ಬಂದಿದ್ದಂತಹ ಒಂದು ಮೆಟ್ರೋ ಕೆಟ್ಟು ನಿಂತಿರುವಂತದ್ದು. ತಾಂತ್ರಿಕ ದೋಷದಿಂದಾಗಿ ಅದು ಅಲ್ಲೇ ಮೂವ್ ಆಗಿಲ್ಲ, ಅಲ್ಲೇ ಕೆಟ್ಟು ನಿಂತಿದೆ. ಇದರಿಂದಾಗಿ ಈ ನೇರಳೆ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿರುವಂತದ್ದು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ MG ರೋಡ್ ಇಂದ ಮಾಗಡಿ ರೋಡ್ ತನಕ ಏನು ರೂಟ್ ಇತ್ತು ಆ ರೂಟ್ ಅಲ್ಲಿ ಮಾತ್ರ ಮೆಟ್ರೋ ಬಂದಾಗಿರುವಂತದ್ದು. ಮಿಕ್ಕಿದ ಕಡೆ ಅಂದ್ರೆ MG ರೋಡ್ ಇಂದ ವೈಟ್ ಫೀಲ್ಡ್ ಆಗಿರ್ಬೋದು ಅಥವಾ ಮಾಗಡಿ ರೋಡ್ ಇಂದ ಚಲಗಟ್ಟ ಆಗಿರ್ಬೋದು, ಈ ನೇರಳೆ ಮಾರ್ಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದ್ರೆ ಕಳೆದ 2 ಗಂಟೆಯಿಂದನೂ ಸಹ ಈ ಸಮಸ್ಯೆಯನ್ನ ಸರಿಪಡಿಸಕ್ಕಾಗಿಲ್ಲ. ಹೀಗಾಗಿ ಈ ಭಾಗದ ಅಂದ್ರೆ ಕಬ್ಬನ್ ಪಾರ್ಕ್ ಇಂದ ಮಾಗಡಿ ರೋಡ್ ತನಕ ಏನೇನು ಸ್ಟೇಷನ್ಗಳಿದೆ ಎಲ್ಲಾ ಸ್ಟೇಷನ್ಗಳಲ್ಲೂ ಸಹ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಸದ್ಯಕ್ಕೆ ನಾನೀಗ ಸೆಂಟ್ರಲ್ ಕಾಲೇಜ್ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿ 6:30ರಿಂದನೂ ಸಹ ಈ ರೀತಿಯಾದ ಸಮಸ್ಯೆ ಆಗ್ತಾ ಇರುವಂತದ್ದು. ಸಾರ್ವಜನಿಕರು ಸಹ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಸಂಜೆ 6:30 ಆದ್ಮೇಲೆ ಇದು ಪೀಕ್ ಟೈಮ್ ಅಲ್ಲಿ ಹೆಚ್ಚಿನ ಜನರು ಓಡಾಡ್ತಾರೆ. ಇಂಥ ಟೈಮಲ್ಲೇ ತಾಂತ್ರಿಕ ದೋಷ ಕಾಣಿಸ್ಕೊಂಡು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಮೆಟ್ರೋ ಕೆಟ್ಟು ನಿಂತಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕೆಲವೊಂದು ಮೆಟ್ರೋ ಸ್ಟೇಷನ್ಗಳಲ್ಲಿ ಸ್ವಲ್ಪ ಒಂದು ಗಲಾಟೆ ಆಗುವ ಸಿಚುವೇಶನ್ ಕೂಡ ಇತ್ತು. ಹೀಗಾಗಿ ಸ್ಥಳೀಯ ಪೊಲೀಸರು ಕೂಡ ಭದ್ರತೆಯನ್ನು ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ಕಂಪ್ಲೀಟ್ ಆಗಿ ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಎಂಟ್ರಿನ ಬಂದ್ ಮಾಡಿರುವಂತದ್ದು. ಈ ಒಳಗಡೆ ಯಾರು ಹೋಗಬಾರ್ದು ರೀತಿ ಅಂದ್ರೆ ಆಲ್ರೆಡಿ ಜನ ಸ್ವಲ್ಪ ಇದ್ದಾರೆ, ಮತ್ತೆ ಜನ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಯಾರಿಗೂ ಸಹ ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಲೋಕಲ್ ಪೊಲೀಸ್ ಸಹ ಇಲ್ಲಿ ಸದ್ಯಕ್ಕೆ ನಿಯೋಜನೆ ಮಾಡಿರುವಂತದ್ದು ಯಾವುದೇ ರೀತಿಯಂತಹ ಒಂದು ಅಹಿತಕರ ಘಟನೆ ಆಗ್ಬಾರ್ದು ಅಂತ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಪೀಕ್ ಅವರ್ ಅಲ್ಲಿ ಮನೆಗೆ ಹೋಗೋ ಟೈಮ್ ಆಗುತ್ತೆ ಅಥವಾ ಬೇರೆ ಕಡೆ ಹೋಗೋದು ಟೈಮ್ ಆಗುತ್ತೆ. ಇಂಥ ಟೈಮಲ್ಲಿ ಜನರು ಸ್ವಲ್ಪ ಗಾಬರಿ ಆಗ್ತಾರೆ, ಸ್ವಲ್ಪ ಮೆಟ್ರೋ ಸಿಬ್ಬಂದಿಗಳ ಜೊತೆ ಗಲಾಟೆ ಆಗ್ತಾರೆ ಅಂತ. ಹೀಗಾಗಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ನನ್ನ ಬಳಿ ಒಬ್ರು ಪ್ರಯಾಣಿಕರಿದ್ರೆ ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಎಷ್ಟೊತ್ತಿಂದ ನಿಂತಿದ್ದೀರಾ? ಎಷ್ಟೊತ್ತಿಂದ ಮೆಟ್ರೋ ಕೆಟ್ಟೋಗಿದೆ ಅಂತ ನಿಮ್ಗೆ ಮಾಹಿತಿ ಬಂತು? ಸರ್, ನಾವು ಒಂದು 30 ನಿಮಿಷದಿಂದ ಇದ್ದೀವಿ. 30 ನಿಮಿಷದಿಂದನೂ ಮೆಟ್ರೋ ಕೆಟ್ಟೋಗಿದೆ ಅಂತ ಹೇಳಿ ಫಸ್ಟು ಇಲ್ಲ ರೆಡಿ ಆಗಿದೆ ವೈಟ್ ಫೀಲ್ಡ್ ಕಡೆ ಹೋಗಿ ಅಂತ ಹೇಳಿದ್ರು. ನಾನು ಹೊರಗಡೆ ಹೋಗ್ಬಿಟ್ಟು ಮತ್ತೆ ಇಲ್ಲ ವೈಟ್ ಫೀಲ್ಡ್ ಕಡೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಕಳಿಸೋರು. ಸೊ ಬಂದಿದ್ವಿ. ಇವತ್ತು ನಮ್ಮ ದುರದೃಷ್ಟ ಏನೋ ನನ್ನ ಮೊಬೈಲಲ್ಲಿ ನೆಟ್ವರ್ಕು ಇಲ್ಲ, ಬ್ಯಾಟ್ರಿ ಪವರು ಇಲ್ಲ, ತುಂಬಾ ಕಷ್ಟ ಆಗ್ತದೆ ಸರ್. ಮೆಟ್ರೋ ಇಲ್ಲ ಅಂತಂದರೆ ಬೆಂಗಳೂರು ಜನಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದರಿಂದ ಇದಕ್ಕೆ ಗೌರ್ಮೆಂಟ್ ಇಮಿಡಿಯೇಟ್ ಆಕ್ಷನ್ ತೊಗೊಬೇಕು. ಸುಮಾರು 1 hour 1.5 hour ವೆಯ್ಟ್ ಮಾಡಿಸಿದ್ರೆ ಇದು ತುಂಬಾ ಇದು ಅನಾನುಕೂಲನೇ ಸರ್, ತೊಂದರೆ ಯಾರಿಗೆ ಆಗಲಿ. ಯಾಕಂದರೆ ಬೆಂಗಳೂರು ಜನತೆಗೆ ಇವತ್ತು ಮಿನಿಟ್ ಟು ಮಿನಿಟ್ ಇದರಿಂದ 1.5 hour ತುಂಬಾ ವೆರಿ ಬ್ಯಾಡ್ ಸರ್. ಇವತ್ತು ನಿಜವಾಗ್ಲೂ ಸುಮ್ಮನೆ ಬಂದ್ಬಿಟ್ಟು ನೋಡಿ ಅಲ್ಲಿಲ್ಲ ಇಲ್ಲಿಂದ ಅಂತ ಹೇಳಿ ಕಳಿಸಿದ್ರೆ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಏನಾದರೂ ಸ್ವಲ್ಪ ಆಲ್ಟರ್ನೇಟ್ ಮಾಡಬೇಕಂತ ಕೇಳ್ಕೊತೀನಿ ಸರ್ ನಾನು. ನಾವು ಕೋರ್ಟಿಗೆ ಬಂದಿದ್ವಿ. ಇಲ್ಲಿಂದ ಇಂದಿರಾನಗರ್ಗೆ ಹೋಗ್ಬೇಕಾಗಿತ್ತು. ನಾವು ಇಷ್ಟೊತ್ತು ಕಾದ್ವಿ, ಮೆಟ್ರೋ ಇಲ್ಲ, ಮೆಟ್ರೋ ರಿಪೇರಿ ಅಂತವ್ರೆ. ಆಲ್ರೆಡಿ ಇಲ್ಲಿ ಎಲ್ಲ ಬಂದು ಇಲ್ಲಿ ಮೆಟ್ರೋ ಬೇಡ ಅಂತ ಹೇಳ್ತಾ, ಏನೋ ಮೆಟ್ರೋ ಇಲ್ಲ, ಇಲ್ಲಿಂದ ರಿಪೇರಿ ಏನಾಗಿದೆ ಅಂತಾರೆ. ನಾವು ಅದರಿಂದ ಕಾಯ್ತಾ ಇದ್ದೀವಿ, ಬಸ್ಸು ಇಲ್ಲ ಇಲ್ಲಿ, ಅದಕ್ಕೆ ಆಟೋ ಬುಕ್ ಮಾಡಿದ್ವಿ, ಬರ್ತಾ ಇಲ್ಲ ಇನ್ನು. ಓಕೆ, ಇದು ಪ್ರಯಾಣಿಕರ ಮಾತಾಗಿರುವಂತದ್ದು. ಸಂಜೆ 6:30ರಿಂದನೂ ಸಹ ಇದೇ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ಕೆಲವು ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ ಇಂದ ಹೊರಗಡೆ ಬಂದು ಈಗ ಕ್ಯಾಬ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಮತ್ತೆ ಬಸ್ಗಳನ್ನ ಹಿಡಿದು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೆಟ್ರೋ ಅಧಿಕಾರಿಗಳು ನೀಡಿರೋ ಮಾಹಿತಿ ಪ್ರಕಾರ ಕೆಲಸ ನಡೀತಾ ಇದೆ, ರಿಪೇರಿ ಕೆಲಸ ನಡೀತಾ ಇದೆ. ಆದರೆ ಎಷ್ಟೊತ್ತಿಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಶೀಘ್ರವೇ ಈ ರೀತಿ ಕೆಲಸವನ್ನ ಮುಗಿಸಿ ನಾವು ರಿಪೇರಿ ಕೆಲಸವನ್ನ ಮುಗಿಸಿ ಪ್ರಯಾಣಿಕರಿಗೆ ಆದಷ್ಟು ಬೇಗ ಮೆಟ್ರೋ ಸಂಚಾರವನ್ನ ಮತ್ತೆ ಮರುಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶುಭಶ್ರೀ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.